ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋನಾಗ ನೋಡಿದ್ರಿ ನೀವು ನಮ್ದು ಹೆಸರಿಂದ ಏನೇನು ಆತ ತೆಗೆಯೋದು ಹೆಂಗೆ ಬಿತ್ತಿದೆ, ಆಮೇಲೆ ಹೆಂಗೆ ತಗೊಂಡೆ, ಹೆಂಗೆ ಮಾರಿದ್ವಿ ಅನ್ನೋದು ಶಾರ್ಟ್ ವಿಡಿಯೋ ಮಾಡಿದ್ದೆ ನಾನು. ಬಟ್ ಹೇಳಿದ್ದೆ ನಾ ವಿಡಿಯೋನಾಗ ಕಡ್ಲಿ ಬಿತ್ತುವಾಗ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಅಂತಂದು. ಅದಕ್ಕೆ ಇವತ್ತು ನಾವು ಫಸ್ಟ್ ಕಡ್ಲಿ ಬಿತ್ತಾಕಂತ ಬಂದೀವಿ. ಸೊ ಅದಕ್ಕೆ ಇದನ್ನು ವಿಡಿಯೋ ಮಾಡತ್ತಿದ್ದೆ. ಕಡ್ಲಿನ ನಾವು 3 ಫೇಸ್ ಒಳಗೆ ಮಾಡ್ಬೇಕಂತದೀವಿ. ಫಸ್ಟ್ ಫೇಸ್ ಒಳಗೆ ಹೆಸರು ಹಾಕಿಂದ ಹೊಲಕ್ಕೆ ಏನೇನು ಮಾಡಿಸಿದೆ ಅನ್ನೋದನ್ನು ಫಸ್ಟ್ ಫೇಸ್ ಒಳಗೆ ಹೆಂಗೆ ಬಿತ್ತೋದು ಅದು ಫಸ್ಟ್ ಫೇಸ್ ಒಳಗೆ ಬರ್ತೈತಿ. ಸೆಕೆಂಡ್ ಫೇಸ್ ಒಳಗೆ ನಾವು ಯಾವ ಮೆಡಿಸಿನ್ ಯೂಸ್ ಮಾಡ್ತೀವಿ, ಹೆಂಗೆ ಹೊಡಿತೀನಿ ಅನ್ನೋದು ಸೆಕೆಂಡ್ ಫೇಸ್ ಒಳಗೆ. ತರ್ಡ್ ಫೇಸ್ ಒಳಗೆ ಬಂದುಬಿಟ್ಟು ಅದನ್ನು ಹೆಂಗೆ ಬಿಡಿಸಿದ್ವಿ ನಾವು, ಆಮೇಲೆ ಎಲ್ಲಿ ಸೇಲ್ ಮಾಡಿದ್ವಿ, ಎಷ್ಟಕ್ಕೆ ಸೇಲ್ ಮಾಡಿದ್ವಿ ಅನ್ನೋದು ತರ್ಡ್ ಫೇಸ್ ಒಳಗೆ. ಸೊ ಅದಕ್ಕೆ 3 ಫೇಸ್ ಮಾಡ್ಬೇಕಂತದೀನಿ. ಸೊ ಇವತ್ತು ನಾವು ಫಸ್ಟ್ ಕಡ್ಲಿ ಬಿತ್ತಾಕಂತ ಬಂದೀವಿ. ಇಲ್ಲಿ ಬಿತ್ತೋದು ಹೆಂಗೆ ಬಿತ್ತಬೇಕಂತದೀವಿ ಅಂದ್ರೆ ನಾವು ಫಸ್ಟ್ ಇದಕ್ಕೆ ಮ್ಯಾರಿ ಅಂತಾರೆ. ಸೊ ಈ ಮ್ಯಾರಿ ಅಂತ ಸ್ಟ್ರೇಟ್ ನಾನು ಜೋಳ ಹಾಕ್ಬೇಕಂತದೀನಿ. ಆಮೇಲೆ ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಒಂದು ಮ್ಯಾರಿ ಐತಿ. ಆಮೇಲೆ ಈ ಸೈಡ್ ಇದೊಂದು ಮ್ಯಾರಿ, ಇದು ಯು ಶೇಪ್ ಒಳಗೆ ಪೂರ್ತಿ ಜೋಳ ಹಾಕ್ತೀನಿ. ಅಂದ್ರೆ ನಮ್ಮದು ಹೊಲದ ಗೊತ್ತಾಗಲಿ ಅಂತಂತಂದು. ಎಂಟ್ರೆನ್ಸಿಗೆ ಏನೂ ಮಾಡೋದಿಲ್ಲ. ಯಾಕಂತಂತಂದ್ರೆ ಎಂಟ್ರೆನ್ಸಿಗೆ ಏನಾರ ನಾ ಜೋಳ ಹಾಕಿದೆ ಅಂದ್ರೆ ಗಿಡ ದೊಡ್ಡ ಹಾಕವು, ಆಮೇಲೆ ಕುಡುಕರ ಹಾವಳಿ ಕಿರಿಕಿರಿ ಮಾಡ್ತಾರೆ. ಸೊ ಅದಕ್ಕೆ ಕುಡುಕರದ್ದು ಸ್ವಲ್ಪ ಸ್ಟಾಪ್ ಮಾಡಿಸೋ ಸಂಬಂಧ ಮುಂದೆ ಮ್ಯಾರಿಗೆ ಹಾಕೋಂಗಿಲ್ಲ ನಾನು. ಸೊ ಇದಕ್ಕೆ ಇದು ಹಿಂಗೆ ಯು ಶೇಪ್ ಒಳಗೆ ಜೋಳ ಬಿತ್ತಬೇಕಂತದೀನಿ. ಟೋಟಲ್ 3 ಎಕರೆ ಐತಿದೆ. ನೋಡೋಣ ಹೆಂಗೆ ಹಾಕೈತಿ ಹೇಳ್ತೀನಿ ನಾನು ನಿಮಗೆ. ಇದು ಫಸ್ಟ್ ಹೆಸರು ತಗೊಂಡ್ವಲ್ಲ, ಹೆಸರು ತಗೊಂಡಿದ್ದು ವಿಡಿಯೋ ನೋಡಿದ್ರಿ ನೀವು. ಅದ್ರಾಗ ಲಾಸ್ಟ್ ತಗೊಂಡಾಗಿಂದ ಅದು ಕಡ್ಡಿ ಎಲ್ಲ ಉಳಿದಿರ್ತೈತಲ್ಲ, ಅದನ್ನು ಏನು ಮಾಡ್ತಾರಂತಂದ್ರೆ ಹಂಗೆ ಬಿಟ್ಟಿರ್ತಾರಲ್ಲ, ಅದಕ್ಕೆ ಅದನ್ನು ಬಿಟ್ಟಿದ್ದನ್ನು ಏನು ಮಾಡ್ತಾರೆ, ಇಲ್ಲೇ ಅದಕ್ಕೆ ಇನ್ನೊಮ್ಮೆ 1 ಫೀಟ್ ಇಳಿಸಿ ಇದನ್ನು ರಂಟೆ ಹೊಡಿತಾರೆ ರೀ ಹೊಲಾನ. ಸೊ ರಂಟೆ ಹೊಡೆದಾಗ ಹಿಂಗೆ ಹಾಕೈತಿ. ಇದು ಫಸ್ಟ್ ಸ್ಟೆಪ್ ನಮ್ಮದು. ಹೆಸರು ತಗೊಂಡಾಗಿಂದ ಏನು ಮಾಡಿದೆ ಅಂತಂತಂದ್ರೆ ಫಸ್ಟ್ ರಂಟೆ ಹೊಡೆದೆ ನಾನು. ಇದು ರಂಟೆ ಹೊಡೆದಿದ್ದು ಹೊಲ ನಿಮ್ಗೆ ಹಿಂಗೆ ಕಾಣಿಸ್ತೈತಿ. 1 ಫೀಟ್ ಅಂದ್ರೆ ಅವೆಲ್ಲ ಹೆಸರು ಕಾಳಿಂದ ಗಿಡದ ಕಸ ಎಲ್ಲ ನಿಮಗೆ ಹಿಂಗೆ ಇದು ಆಗಿ ಇದು ಗೊಬ್ಬರ ಆಗಿಬಿಡ್ತೈತಿ ಹೆಸ್ರಿಗೆ. ನೆಕ್ಸ್ಟ್ ಹೊಲ ಎಲ್ಲ ಹಸಿ ಆಕೈತಿ. ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ. ಮುಂದೆ ಹೋಗಕ್ಕೆ ನಡ್ಯಾಕೆ ಬರೋಂಗೂ ಇಲ್ಲಿದ್ರಾಗ ಅಂದರೂ ತೋರಿಸ್ತೀನಿ. ಇಷ್ಟು ಇದು ಫಸ್ಟ್ ಸ್ಟೆಪ್ ನಾ ಮಾಡಿದ್ದೆ. ಇದನ್ನು ಮಾಡೋಕೆ ನಾನು ರಂಟಿ ಹೊಡ್ಯಾಕೆ ಒಂದು 1500 ರೂಪಾಯಿ ಕೊಟ್ಟೀನಿ. ಸೊ ಫಸ್ಟ್ ಖರ್ಚು ನಂದು ರಂಟಿ ಹೊಡೆದಿದ್ದಕ್ಕೆ 1500 ರೂಪಾಯಿ ಆಗೈತಿ. ನೋಡೋಣ ಎಷ್ಟು ಖರ್ಚು ಬರ್ತೈತಿ ಏನು ಅನ್ನೋದನ್ನ ಎಲ್ಲ ಹೇಳ್ತೀನಿ. ಇದು ಫಸ್ಟ್ ಸ್ಟೆಪ್ ನಾವು ಮಾಡಿದ್ದು. ಹೆಸರು ತಗೊಂಡಾಗಿಂದ ಇದನ್ನು ನಾವು ಫಸ್ಟ್ ಸ್ಟೆಪ್ ಮಾಡಿದ್ದು ನೋಡ್ರಿ. ರಂಟಿ ಹೊಡೆಯೋದು ಹೊಲಾನ ಪೂರ್ತಿ 3 ಎಕರೆ ಐತಿದೆ. 3 ಎಕರೆ ರಂಟಿ ಹೊಡೆದೀವಿ ಪೂರ್ತಿ. ರಂಟಿ ಹೊಡೆದು ಹಂಗೆ ಬಿಸಿಲಿಗೆ ಕಾಯಕ್ಕೆ ಬಿಟ್ಟಿವಿ. ರಂಟಿ ಹೊಡೆಯೋದು ಆಗಿಂದ 10 ದಿನ ಬಿಟ್ಟಿದ್ವಿ ನಾವು. 10 ದಿನ ಒಳಗೆ ಮಳೆ ಎಲ್ಲ ಆಗಿ ಅದು ಹೆಂಡಿ ಏನಿದ್ವಲ್ಲ ಅವೆಲ್ಲ ಕರಗಿದ್ವು. ಕರಗಿಂದ ನೆಕ್ಸ್ಟ್ ಹಿಂಗೆ ದಿಂಡು ಹೊಡೆದ್ವಿ. ದಿಂಡು ಹೊಡೆದ್ರೆ ಏನಾಗ್ಬಿಡ್ತೈತಿ, ಹಿಂಗೆ ಮಣ್ಣು ಪೂರ್ತಿ ಅಗಲಾಗ್ಬಿಡ್ತೈತಿ. ಅಂದ್ರೆ ನಮಗೆ ನೆಕ್ಸ್ಟ್ ಬಿತ್ತಾಕ ಚಲೋ ಆಗ್ತೈತಿ. ಬಿತ್ತೋದು ಇನ್ನೂ 2-3 ದಿವಸ ಐತೆ ಅಂತಂದ್ರೆ 2 ದಿವಸ ಮೊದಲು ನಾನು ಇದನ್ನು ದಿಂಡು ಹೊಡ್ಸಾತೀನಿ. 2 ದಿವಸ ಆಗಿಂದ ನಾನು ಮತ್ತೆ ಹೊಳ್ಳಿ ಬಿತ್ತಿಬಿಡ್ತೀನಿ. ಅದು ಭೂಮಿ ನಿಮಗೆ ಹಿಂಗೆ ಕಾಣಿಸ್ತೈತಿ ನೋಡ್ರಿ ಪೂರ್ತಿ. ಇದು ನಾವು ಕಡ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಒಳಗೆ. BGD 111-1 ಅಂತಂದು. ಇದೊಂದು 100 kg 3 ಎಕರೆಗೆ 30 kg 1 ಎಕರೆಗೆ ಹೋಗ್ತೈತಿ. 3 ಎಕರೆಗೆ ಒಂದು 90 kg ಹೋಗ್ತೈತಿ. ಅದ್ರ ಜೋಡಿ ನಾವು ಇದು DAP ಗೊಬ್ಬರನ ಮಿಕ್ಸ್ ಮಾಡತ್ತೀವಿ. ಸೊ ನೋಡೋಣ ಏನೇನು ಹಾಕೈತಿ. ನಮ್ಮದು ಟ್ಯಾಕ್ಟ್ರ್ ಅಲ್ಲೇ ಬಾಜು ಹೊಲದವ್ರದ್ದು ಬಿತ್ತಾತಾರೆ. ಅವ್ರದ್ದು ಇದು ಬಾಜು ಹೊಲದಾಗಿಂದ ನಮ್ಮದು ಬಿತ್ತಾರ. ನೋಡೋಣ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀವಿ. ಇಲ್ಲೇ ಬೀಜದವು ಗೊಬ್ಬರ ಐತಿ, ಇಲ್ಲೊಂದು ಚೀಲ ಐತಿ, ಅಲ್ಲೆರಡು ನಮ್ಮ ಬಿಳೆ ಹುಲ್ಲಿನಾಗ ಐತಿ, ಅಲ್ಲೇ ಒಂದು ಗೊಬ್ಬರ ಐತಿ. ಸೊ ಲೆಟ್ ಸಿ ಏನೇನು ಹಾಕೈತಿ. ಫಸ್ಟ್ ಫೇಸ್ ಒಳಗೆ ಇದೆ. ಇದು ನಮ್ಮದು ಟ್ಯಾಕ್ಟ್ರ್ ಬರತೈತಿ. याश्च ते हस्त इषवः पराता भगवो वप अवतत्यधनुस्त्वगुं सहस्राक्षशते सुधे
निशीर्य शल्यानां मुखा शिवो नः सुमना भव विद्यं धनुः कपर्दिनो विशल्यो बाणवागुम् उत अनेशन्नस्येषव आभुरस्य निषङ्गथिः या ते हेतिर्मेढुष्टमहस्ते बभूवते ಕಡಲೆ ಗೊಬ್ಬರ ಸಾಕು ಭಾಳ ಆಗ್ತದೆ. ಸಾಕು ಬಿಡಪ್ಪ ಜಗ್ಗಾಕ ಕೀಡಿ ಸಂಬಂಧ ಹೋದಿಲ್ರಿ ಇದು. ಆ ಕೀಡಿ ಬಂದು ಕುಂತು ತಿಂತಿತ್ತಲ್ಲ ಅವು, ಅದ್ರ ಸಂಬಂಧ ಮಿಕ್ಸ್ ಮಾಡಂತಾರ ಅವ್ರು. ಗೊಬ್ಬರ 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 ಇದು ಬಿತ್ತೋದು, ಅದು ಚಲ್ಸಾಕ. ಇದು ಕಡ್ಲಿ ಹಿಂಗೆ ಬಿತ್ತೋದಾಗಿಂದ ಹಿಂಗೆ ಹೆಂಡಿ ಹಿಂಗೆ ಕಾಣಿಸ್ತಾವಲ್ಲ, ಸೊ ಅದ್ರ ಸಂಬಂಧ ಇದನ್ನು ಚಲಿಸ್ತಾರೆ. ಹಿಂಗೆ ಚಲಿಸಿದ್ರೆ ಅದೇನೈತಿ, ಇದು ಗ್ಯಾಪ್ ಏನು ಕಾಣತ್ತಲ್ಲ, ಇದು ಗ್ಯಾಪ್ ಮುಚ್ಚಿ ಗಿಡ ಹುಟ್ಟಾಕ ಅನುಕೂಲ ಆಕೈತಿ. ಇಲ್ಲಿ ನೋಡ್ರಿ, ಇದು ಚಲಿಸಿಲ್ಲ, ಇದು ಹಿಂಗೈತಿ. ಇದು ನೋಡ್ರಿ, ಇದು ಚಲಿಸ್ಯಾರ ಫುಲ್ ಇಲ್ಲ ನೋಡ್ರಿ, ಇದು ಮುಚ್ಚಿಬಿಡ್ತೈತಿ. ಅದ್ರ ಸಂಬಂಧ ಎರಡೂ ಅಟ್ ಎ ಟೈಮ್ ಮಾಡತ್ತೀವಿ ನೋಡ್ರಿ. ಚಲಿಸಿದ್ದು ಚಲಿಸ್ಲಾರದು. ಎಲ್ಲ ಬಿತ್ತೋದಾಗಿಂದ ಭೂಮಿ ನಿಮಗೆ ಹಿಂಗೆ ಚೌಕಂಗೆ ಕಾಣಿಸ್ತೈತಿ. ಬಿತ್ತೋದು ಮುಗೀತು, ದಿಂಡು ಹೊಡೆಯೋದು ಆತು. ಈಗೇನಪ್ಪ ಅಂದ್ರೆ ನೆಕ್ಸ್ಟ್ ಕಡ್ಲಿ ಗಿಡಕ್ಕೆ ಹುಟ್ಟಿದಕ್ಕೆ ವೇಟ್ ಮಾಡ್ಬೇಕು. ಮಳೆ ಆತಂದ್ರೆ ಮಸ್ತ್ ಬರ್ತೈತಿ. ಸೊ ಇದು ನೋಡ್ರಿ, ಪೂರ್ತಿ ಭೂಮಿ ಹಿಂಗೆ ಕಾಣಿಸ್ತೈತಿ ನಿಮಗೆ ಎಲ್ಲ ಬಿತ್ತೋದು ಮುಗೋದಿಂದ. ಚಲೋ ನೋಡಿದ್ರಿ ಹೆಂಗೆ ಬಿತ್ತಿದ್ವಿ ನಾವು ಅಂತಂದು ಎಲ್ಲ ತೋರಿಸಿದೆ ನಿಮಗೆ, ಹೆಂಗೆ ನಾವು ಬಿತ್ತಿದ್ವಿ ಅಂತಂದ್ರೆ ಗಾಡೀಲಿ ಬಿತ್ತೋ ಮಸಿ ಕೂರ್ಗಿ ಮತ್ತು ಚಲಿಸಿದ್ವಿ. ಫಸ್ಟ್ ಬಿತ್ತಿ ಚಲಿಸಿದ್ದು ಯಾಕಪ್ಪ ಅಂತಂತಂದ್ರೆ ಅದು ಮಣ್ಣು ಹಿಂಗೆ ರಂಟಿಗತೆ ಆಗಿರ್ತೈತಿ, ಅದನ್ನು ಮುಚ್ಚಾಕ. ಅಂದ್ರೆ ಮಳೆ ಆತಂತಂದ್ರೆ ಜಲ್ದಿ ಚಲೋ ಬಿತ್ತೈತಿ ಅಂತಂದು ಅದ್ರ ಸಂಬಂಧ ಅದನ್ನು ನಡ್ಕಟ್ಟಿ ಕೂರ್ಗಿನಾಗ ಬಿತ್ತಿ ಆಮೇಲೆ ಇನ್ನೊಂದು ಟ್ಯಾಕ್ಟ್ರಲ್ಲೇ ಚಲಿಸಿದ್ವಿ. ಸೊ ಇವತ್ತಿಂದ ಫಸ್ಟ್ ಫೇಸ್ ಮುಗೀತು. ಲೈಕ್ ಆಗಿತ್ತು ಅಂದ್ಕೊತೀನಿ. ಲೈಕ್ ಆಗಿಲ್ಲ ಅಂದ್ರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಭಾಳ ಸುಸ್ತಾಗ್ಬಿಟ್ಟೈತಿ, ಭಾಳ ಮಾತಾಡೋಕ್ಕಾಗೋದಿಲ್ಲ. ನಾ ಒಬ್ಬನ ಅಲ್ಲ, ಪಾಪ ನನ್ನ ಜೋಡಿ ಬಂದವರು, ನಮ್ಮ ಹುಡುಗ ಅಭಿ, ನಮ್ಮ ಮಾದೇವಣ್ಣ ಎಲ್ಲರೂ ಸುಸ್ತಾಗ್ಬಿಟ್ಟಿವಿ. 12 ಗಂಟೆ ಅಂತ ನಿಂತೀವಿ. ಈಗ 5:30 ಆಗೈತಿ, ಊಟಿಲ್ಲ ಇನ್ನು. ಊಟ ಮಾಡ್ಬೇಕು ಈಗ ಹೋಗಿ. ಹಿಂಗೆ ರೈತರಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ. ರೈತರಿದ್ರೂ ನಾವೆಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಸಿಟಿ ಒಳಗೆ. ಸೊ ಅದಕ್ಕೆ ಎಲ್ಲರೂ ರೈತರಿಗೆ ಬೆಂಬಲ ಮಾಡಿರಿ, ನಂದು ವಿಡಿಯೋ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಸೆಕೆಂಡ್ ಫೇಸ್ ಒಳಗೆ ಸಿಗೋಣ. ಬಾಯ್.